ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಾಳೆ ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ. ಈ ವರ್ಷದ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣ ಇದು. ರಾತ್ರಿ 8:58ಕ್ಕೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಚಂದ್ರಗ್ರಹಣ ಬರಿಗಣ್ಣಿನಿಂದ ನೋಡಬಹುದಾದಂಥ ಬ್ಲಡ್ ಮೂನ್ ಅಂತ ಕರೆಯುವಂತಹ ಚಂದ್ರಗ್ರಹಣ 5:27 ಕಾಲ ಈ ಸುದೀರ್ಘ ಚಂದ್ರಗ್ರಹಣ ಗೋಚರಿಸುತ್ತೆ. ಗ್ರಹಣ ಅಂದಾಗ ಸಹಜವಾಗಿ ಪ್ರಶ್ನೆಗಳು, ಆತಂಕ ಇದ್ದೇ ಇರುತ್ತೆ. ಗ್ರಹಣದ ಪರಿಣಾಮಗಳೇನು? ಈ ಗ್ರಹಣ ನಮ್ಮ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ? ಯಾರ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ? ಮತ್ತು ಗ್ರಹಣದ ಸಂದರ್ಭದಲ್ಲಿ ನಾವು ಏನೆಲ್ಲ ಮಾಡಬೇಕು, ಮಾಡಬಾರ್ದು, ಯಾವುದೆಲ್ಲ ಒಳಿತು, ಯಾವುದೆಲ್ಲ ಕೆಡುಕು, ಈ ರೀತಿ ಸಾಕಷ್ಟು ವಿಚಾರಗಳು, ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ ನಾಳಿನ ಚಂದ್ರಗ್ರಹಣದ ಪರಿಣಾಮಗಳು ಏನೇನಿರುತ್ತೆ ಅಂತ. ಇದು ಈ ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣ. ಇದು ಈ ವರ್ಷದ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣ ಅಂತ ಹೇಳಲಾಗ್ತಾ ಇದೆ. ನಾಳೆ 8:58 ಈ ಚಂದ್ರಗ್ರಹಣ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಬರಿಗಣ್ಣಿನಿಂದಾನೇ ಈ ಚಂದ್ರಗ್ರಹಣವನ್ನು ವೀಕ್ಷಿಸಬಹುದು. ರಕ್ತ ಚಂದ್ರಗ್ರಹಣ ಬಣ್ಣದಲ್ಲಿ ಬದಲಾವಣೆ ಆಗೋದ್ರಿಂದ, ಕೆಂಪು ಬಣ್ಣದಲ್ಲಿ ಗೋಚರ ಆಗೋದ್ರಿಂದಾಗಿ ರಕ್ತ ಚಂದ್ರಗ್ರಹಣ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಆಮೇಲೆ ಇತರೆ ಗ್ರಹಣಗಳ ಹಾಗೆ ಬೇರೆ ಟೆಲಿಸ್ಕೋಪ್ ಮೂಲಕ ಅಥವಾ ಬೇರೆ ಸಾಧನಗಳ ಮೂಲಕ ಇದನ್ನು ವೀಕ್ಷಣೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಬರಿಗಣ್ಣಿನಿಂದನೇ ವೀಕ್ಷಿಸಬಹುದಾಗಿರುವಂತಹ ಚಂದ್ರಗ್ರಹಣ ಇದಾಗಿರುತ್ತೆ. ಸೊ ಹೀಗಾಗಿ ನಾಳಿನ ಚಂದ್ರಗ್ರಹಣದ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರಲ್ಲಿ ಹಲವಾರು ಪ್ರಶ್ನೆಗಳಿರುತ್ತೆ. ಗ್ರಹಣ ಕಾಲ ಏನು? ಗ್ರಹಣ ಕಾಲದಲ್ಲಿ ಏನೆಲ್ಲ ಮಾಡಬಹುದು ಅಥವಾ ಯಾವುದನ್ನೆಲ್ಲ ಮಾಡಬಾರ್ದು? ವಿಜ್ಞಾನ ಈ ಗ್ರಹಣದ ಬಗ್ಗೆ ಏನು ಹೇಳುತ್ತೆ? ಮತ್ತೊಂದು ಕಡೆ ಜ್ಯೋತಿಷ್ಯ ಶಾಸ್ತ್ರ ಈ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳುತ್ತೆ? ಎರಡು ಆಯಾಮಗಳಲ್ಲಿ ಪ್ರತಿ ಬಾರಿ ಗ್ರಹಣಗಳು ಸಂಭವಿಸಿದಾಗ, ಗೋಚರಿಸಿದಾಗ ಚರ್ಚೆಗಳು ಆಗ್ತಾನೆ ಇರುತ್ತೆ. ಅದೇ ರೀತಿ ಈ ಬಾರಿಯ ಈ ಬ್ಲಡ್ ಮೂನ್ ಅಂತ ಕರೆಸ್ಕೊಳ್ತಾ ಇರುವಂಥ ರಕ್ತ ಚಂದ್ರಗ್ರಹಣ 5:27 ಸುದೀರ್ಘ ಕಾಲ, ಅದು ಬಹುತೇಕ 5.5 ಗಂಟೆಗಳ ಕಾಲ ಈ ಗ್ರಹಣ ಸಂಭವಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.